ಇವತ್ತಿನ ಇಂಥ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಒಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋದು ಬೇಡ. ಇದರಲ್ಲಿ ರಾಜಕೀಯ ಬೆರೆಸಿ ಇವತ್ತು ಏನು ಎಂಜಾಯ್ ಇದೆಲ್ಲ ಅವರೆಲ್ಲ ಒಳ್ಳೆಯದು ಆದಷ್ಟು ಬೇಗ ಅವ್ರು ಗುಣಮುಖವಾಗಿ ಹೊರಬರಲಿ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಳ್ಳೆಯದು. ಒಂದೇ ಈ ಸಂದರ್ಭ ಹೇಳೋಕೆ ಇಚ್ಛೆಪಡ್ತೇವೆ. ಬಸವಣ್ಣವರು 12 ಸತ್ಮ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿದಂಥ ಸಂಪೂರ್ಣ ಕೊಡಲಿಪಟ್ಟು ಹಾಕಿ ಇವತ್ತು ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಗಡಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡಿದ ನಂತರ ಇನ್ನೂ 3-4 ಜನ ಸಾಯೋದು ಬದುಕಿದಾರತ್ತೆ ಇವತ್ತು ಈ ಸಂದರ್ಭ ಹೇಳಕ್ಕೆ ಗೊತ್ತಾಯಿತು. ಭಾಳ ಸಂತೋಷ. ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಈ ಸಂದರ್ಭ ಅಲ್ಲ, ನಮ್ಮೀಗ SC/ST ಕಮಿಟಿಯ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಬರ್ತಾರೆ. ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ. ನಾಳೆ ಮೀಟಿಂಗ್ ಇದೆ, ಬೆಂಗಳೂರಿನ ಮೀಟಿಂಗ್ ಇದೆ. ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡ್ಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮಗ್ರ ಚರ್ಚಿಸಿ ನಿರ್ಣಯ ತಗೋತೀವಿ. ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ, ವಿಶೇಷವಾಗಿ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡಿ ಮತ್ತು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರಿಗೆ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ. ಅದೇ ಈಗ ಗೊತ್ತಾಯಿತು. ಅದು ನಾಳೆ SC/ST ಕಮಿಟಿ ನಮ್ಮ ಚೇರ್ಮನ್ ಬರ್ತಾರೆ. ಈಗ ಬಂದ IBL ಇದ್ದಾರೆ. ಬಂದದ್ದು ನಾಳೆ 20 ನಾಳೆ ಮೀಟಿಂಗ್. ನಾನು ಕಮಿಟಿ ಮೆಂಬರು. ಚರ್ಚೆ ಮಾಡ್ಕೊಂಡು ಯಾರು ಅಧಿಕಾರ ತಗೊಂಡು ಕ್ರಮ ತಗೊಳಕ್ಕೆ ನಾವು ಒಂದೇ ಮಾತು, ಇದರಲ್ಲಿ ರಾಜಕೀಯ ಬರೆಸೋದು ಬೇಡ. ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಹೊರಗೆ ಬರಲಿ, ಆಮೇಲೆ ಚರ್ಚೆ ಮಾಡೋಣ. ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತು ಅನ್ನೋ ಒಂದು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೇವೆ. ಮಾಡ್ತೀವಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಮಾಡ್ತೇವೆ, ಸರ್ಕಾರ ಮಾಡಿಸ್ತೇವೆ ನಾವು. ಥ್ಯಾಂಕ್ ಯು.